Welcome back to Spardharevu. See, books and authors. ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಎಸ್ಪೆಷಲಿ ಫಾರ್ ಕೆಇ ಎಕ್ಸಾಮ್ಸ್. ಕೆಇ ಎಕ್ಸಾಮ್ಸ್ ಅಲ್ಲಿ there are few questions which are very factuals. Okay, taking that into consideration, ಈ 6 months ಅಲ್ಲಿ ಬುಕ್ಸ್ ಅಂಡ್ ಆಥರ್ಸ್ ಯಾವ್ದು ನ್ಯೂಸ್ ಅಲ್ಲಿ ಇತ್ತು, ವಿ ಹ್ಯಾವ್ ಕಂಪೈಲ್ಡ್ ಇಟ್ ಅಂಡ್ ಒಂದು ವಿಡಿಯೋನಲ್ಲಿ ವಿ ಆರ್ ಗಿವಿಂಗ್ ಯು ದ ಎಂಟೈರ್ ಎಕ್ಸ್ಪ್ಲನೇಷನ್. ರ್ಯಾಂಡಮ್ ಆಗಿ ಬುಕ್ಸ್ ಮತ್ತೆ ಆಥರ್ಸ್ ನಾವು ತಗೊಂಡಿಲ್ಲ. ವಿಚ್ ಎವರ್ ವಾಸ್ ರಿಲೀಸ್ಡ್ ಬೈ PIB, ಆಥರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾವ ಆಥರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅವ್ರು ಗವರ್ಮೆಂಟ್ ಆಫೀಸರ್ಸ್ ಆಗಿದ್ರೆ ಅಥವಾ ಬ್ಯೂರೋಕ್ರಟ್ಸ್ ಆಗಿದ್ರೆ, PIB ನಲ್ಲಿ ಆ ಬುಕ್ ಮೆನ್ಷನ್ ಮಾಡಿದ್ರೆ, ಆರ್ ಇಫ್ ದಟ್ ಬುಕ್ ಹ್ಯಾಸ್ ಅ ಹ್ಯೂಜ್ ಇಂಪ್ಯಾಕ್ಟ್ ಆನ್ ದ ಇಂಡಿಯನ್ ಸೊಸೈಟಿ, ಆ ತರ ಬುಕ್ಸ್ ಮಾತ್ರ ನಾವು ತಗೊಂಡಿದ್ದೀರಿ. On what based we have decided this? Based on the PYQ questions. We have selected the books. ಈ 6 months ಅಲ್ಲಿ 2026 ಅಲ್ಲಿ ಯಾವ books release ಆಗಿತ್ತು which are very important. We have compiled it. The first book, Karuna, The Power of Compassion. ಈ ಕರುಣ ಅನ್ನೋದು, see, this is the book. ಈ ಕರುಣ ಅನ್ನೋದು ಬುಕ್ ಯಾರು ಬರ್ತಿರೋದು? It is written by Kailash Satyarthi. So you know ಕೈಲಾಶ್ ಸತ್ಯರ್ಥಿ ಬಗ್ಗೆ ತುಂಬಾ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವರು ನೋಬೆಲ್ ಪ್ರೈಸ್ ವಿನ್ನರ್ ಆಲ್ಸೋ. ಯಾವಾಗ 2014 ಅಲ್ಲಿ ಅವ್ರಿಗೆ ನೋಬೆಲ್ ಪ್ರೈಸ್ ಬಂದಿತ್ತು. ಸೊ ದಿಸ್ ಬುಕ್ ಅಂಡ್ ದ ಪರ್ಸನಾಲಿಟಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ಫಸ್ಟ್ ವಿಲ್ ಟಾಕ್ ಅಬೌಟ್ ಕೈಲಾಶ್ ಸತ್ಯರ್ಥಿ. ಇವ್ರ ಬುಕ್ ಹೆಸರೇನು? ಕರುಣ. ಈ ಇಸ್ ದ ಫೌಂಡರ್ ಆಫ್ Bachpan Bachao Andolan. He is a founder of what? Bachpan Bachao Andolan. ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು? 1918 ಅಲ್ಲಿ. ಅಂಡ್ ಇವ್ರದೊಂದು ಕ್ಯಾಂಪೇನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐಒಎಲ್ ನಲ್ಲಿ ಒಂದು ಕನ್ವೆನ್ಷನ್ ಬರುತ್ತೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಐಒಎಲ್ ನಲ್ಲಿ 182 ಅನ್ನೋ ಕನ್ವೆನ್ಷನ್, ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಕೈಲಾಶ್ ಸತ್ಯರ್ಥಿಯ ಒಂದು ಕ್ಯಾಂಪೇನ್. ಏನದು ಆ ಕ್ಯಾಂಪೇನ್? ಇಟ್ ಇಸ್ ಗ್ಲೋಬಲ್ ಮಾರ್ಚ್ ಅಗೇನ್ಸ್ಟ್ ಚೈಲ್ಡ್ ಲೇಬರ್. ಓಕೆ, ಇದು ಕ್ಯಾಂಪೇನ್ ಬೇಸ್ಡ್ ILO ಒಂದು ಕನ್ವೆನ್ಷನ್ ಮಾಡುತ್ತೆ. ಆ ಕನ್ವೆನ್ಷನ್ ನಂಬರ್ ಏನು ಅದು ಬಿಕಮ್ಸ್ ಇಂಪಾರ್ಟೆಂಟ್, 182. ಓಕೆ, ಇದಕ್ಕಿಂತ ಮುಂಚೆ ಕೂಡ ಕೈಲಾಶ್ ಸತ್ಯರ್ಥಿ ಅವರು ಒಂದು ಬುಕ್ ಬರೆದಿದ್ರು, ವಿಚ್ ಇಸ್ ದಟ್ ವಿಲ್ ಫಾರ್ ಚಿಲ್ಡ್ರನ್. ಓಕೆ, ದಿಸ್ ಇಸ್ ಸೊ ಅವ್ರ ಈ ಮೇನ್ ಇಂಟೆನ್ಷನ್ ಏನಿತ್ತು? ಟು ಪ್ರೊಟೆಕ್ಟ್ ದ ಚಿಲ್ಡ್ರನ್. ಓಕೆ, ಡೊಮೆಸ್ಟಿಕ್ ಲೇಬರ್, ಚೈಲ್ಡ್ ಅಬ್ಯೂಸ್, ಚಿಲ್ಡ್ರನ್ ಹ್ಯೂಮನ್ ಟ್ರಾಫಿಕಿಂಗ್, ಅದರಿಂದ ಕಾಪಾಡಕ್ಕೆ ಈ ಸ್ಟಾರ್ಟೆಡ್ ದ ಆರ್ಗನೈಸೇಷನ್ ಕಾಲ್ಡ್ ಅಸ್ ಬಚ್ಪನ್ ಬಚಾವ್ ಆಂದೋಲನ್. ಓಕೆ, ಸೊ ಬುಕ್ ಹೆಸರು ಜ್ಞಾಪಕ ಇಟ್ಕೊಳ್ಳಿ, ಇಟ್ ಇಸ್ ಕರುಣ. ನೆಕ್ಸ್ಟ್ ಬುಕ್ ಯಾವುದು? ನೆಕ್ಸ್ಟ್ ಬುಕ್ ಇಸ್ ಅಗ್ನಿ ಸರಸುಲು ವಿಕಸಿಂಚಿನ ಕಮಲಂ. ಅಂದ್ರೆ ಇಟ್ಸ್ ತೆಲುಗು ಟೈಟಲ್. ಅದರ್ಥ ಏನು? ಅಗ್ನಿಯಲ್ಲಿ ಅರಳಿದ ಒಂದು ಕಮಲ ಅಂತ. ಇದು ಯಾರು ಬರ್ದಿರೋದು ಈ ಬುಕ್? ಇಟ್ ಇಸ್ ರಿಟನ್ ಬೈ ಯರಲಗಡ್ಡ ಲಕ್ಷ್ಮೀ ಪ್ರಸಾದ್. ಈ ಪರ್ಸನಾಲಿಟಿ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಬುಕ್ ಯಾರ ಬಗ್ಗೆ? ದಿಸ್ ಬುಕ್ ಇಸ್ ಆಫ್ ದ್ರೌಪದಿ ಮುರ್ಮು. ಸೊ ಬೇಸ್ಡ್ ಆನ್ ಬೋತ್ ದ ಫ್ಯಾಕ್ಟ್ಸ್ ಈ ಬುಕ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಈ ಇಯರ್ ಅಲ್ಲಿ ಯಾವ್ದೋ ಗ್ರೂಪ್ ಬಿ, ಗ್ರೂಪ್ ಸಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರ. ಎಸ್, ಸೊ ರಿಮೆಂಬರ್ ಆಥರ್ ಯಾರು ಈ ಬುಕ್ ಬರ್ದಿರೋದು? ಯರಲಗಡ್ಡ ಲಕ್ಷ್ಮೀ ಪ್ರಸಾದ್. ಇಟ್ ಇಸ್ ಅಬೌಟ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು. So, who is this Yaralagadda Lakshmi Prasad? ಅವರು ಫಾರ್ಮರ್ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅಂಡ್ ಆಲ್ಸೋ ಪ್ರೆಸಿಡೆಂಟ್ ಆಫ್ ವಿಶ್ವ ಹಿಂದಿ ಪರಿಷತ್. ಓಕೆ, ಅದಕ್ಕೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಈ ವಿಶ್ವ ಹಿಂದಿ ಪರಿಷತ್ ಇಸ್ ಆಲ್ಸೋ ಇನ್ ಕರೆಂಟ್ ಅಫೇರ್ಸ್. ಯಾಕೆ? ಒಂದು 3 language ಪಾಲಿಸಿ. ಸೊ ಈ ಬುಕ್ ನ ಎಲ್ಲಿ ರಿಲೀಸ್ ಮಾಡಿದ್ದು? ಇಟ್ ವಾಸ್ ರಿಲೀಸ್ಡ್ ಇನ್ ಆಂಧ್ರ ಯೂನಿವರ್ಸಿಟಿ. ಒಂದು ಯುನೀಕ್ ಫೀಚರ್ ಅಥವಾ ಫ್ಯಾಕ್ಟ್ ಏನು ಅಂದ್ರೆ, ಈ ಬುಕ್ ನ ಯಾರ ಕೈಯಲ್ಲಿ ರಿಲೀಸ್ ಮಾಡಿದ್ರು? ಇಟ್ ವಾಸ್ ರಿಲೀಸ್ ಬೈ ಅನ್ ಆರ್ಡಿನರಿ ವುಮೆನ್. ಯಾರು? ಲಕ್ಷ್ಮಮ್ಮ, ಹೂ ಇಸ್ ಅ ಸ್ಯಾನಿಟರಿ ವರ್ಕರ್. ಅದಕ್ಕೆ ದಿಸ್ ಎಂಟೈರ್ ಬುಕ್ ಅಂಡ್ ದ ಫ್ಯಾಕ್ಟ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಯಾಕೆ ಒಬ್ಬ ಸ್ಯಾನಿಟರಿ ವುಮೆನ್ ಲಕ್ಷ್ಮಮ್ಮ ಕೈಯಲ್ಲಿ ಈ ಬುಕ್ ಅನ್ನ ರಿಲೀಸ್ ಮಾಡಿದ್ರು? ಟು ಹೈಲೈಟ್ ದ ಫ್ಯಾಕ್ಟ್ಸ್ ಲೈಕ್ ಈಕ್ವಾಲಿಟಿ. ಓಕೆ, ಸೋಷಿಯಲ್ ಈಕ್ವಾಲಿಟಿ, ಲೇಬರ್ ಡಿಗ್ನಿಟಿ. ಇನಿಷಿಯಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ he had spoken about labor dignity. The same thing was reflected in this action. So remember, Agni Sarasulu Vikasinchina Kamalam, written by Yaralagadda Lakshmi Prasad. It is about whom? It is about Draupadi Murmu. Next book yadu? Next book is Palanivelu Guts. Okay, Palanivelu Guts is an autobiography. ಒಬ್ಬ ಡಾಕ್ಟರ್ ಈ ಬುಕ್ ಬರ್ದಿದ್ದಾರೆ. ದ ಆಟೋಬಯೋಗ್ರಫಿ ಅಂದ್ರೆ ಅವ್ರ ಬಗ್ಗೆ ಅವ್ರು ಬರ್ಕೊಂಡದಲ್ವಾ. Surgeon Dr. C. Palanivelu has written this book. It is an autobiography. ಯಾಕೆ ಇದು ಇಂಪಾರ್ಟೆಂಟ್? ಯಾಕಂದ್ರೆ ಇಟ್ ವಾಸ್ ರಿಲೀಸ್ಡ್
by the Vice President of India, Radha Krishnan. Okay, and the same fact was released in PIB also. PIB ನಲ್ಲಿ ಕೂಡ ಇದನ್ನ ರಿಲೀಸ್ ಮಾಡಿದ್ರು, ಏನು ಈ ಫ್ಯಾಕ್ಟ್ಸ್ ನ. ಯಾಕೆ ಪಳನಿವೇಲು ವಾಸ್ ಅನ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ಅಂತ ನೋಡೋಣ. ವಾಟ್ ಇಸ್ ಹಿಸ್ ಕಾಂಟ್ರಿಬ್ಯೂಷನ್? ಸಿ ಅರ್ಲಿ 1990s ಅಲ್ಲಿ ಡಾಕ್ಟರ್ಸ್ ರೋಬೋಟಿಕ್ಸ್ ನ ಯೂಸ್ ಮಾಡ್ತಾ ಇರಲಿಲ್ಲ ಸರ್ಜರಿನಲ್ಲಿ. ಆ ಟೆಕ್ನಾಲಜಿ ಇತ್ತು, ಬಟ್ ಇಂಡಿಯಾನಲ್ಲಿ ಡಾಕ್ಟರ್ಸ್ ವೆ ನಾಟ್ ವೆರಿ ಕಂಫರ್ಟಬಲ್. ಸ್ವಲ್ಪ ಏನಾಗ್ಬೋದು, ಇಸ್ ಇಟ್ ಎಫಿಷಿಯಂಟ್ ಅನ್ನೋ ಕ್ವೆಶನ್ ಮಾರ್ಕ್ ಇರ್ತಿತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ಲೆಪ್ರೋಸ್ಕೋಪಿಕ್ ಟೆಕ್ನಾಲಜಿನ ಕೂಡ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ this doctor Palanivelu ಅವರು, he was that one initial doctor who used this technology proudly. ಇದನ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡಿ he found a lot of success. Okay, so Indian medical field ಅಲ್ಲಿ he became an important personality. And remember, ಇವರು ಈ ಎಕ್ಸ್ಪೆರಿಮೆಂಟ್ ಎಲ್ಲ ಎಲ್ಲಿ ಮಾಡಿದ್ದು? ಟೈರ್ 2 ಸಿಟಿನಲ್ಲಿ. ಟೈರ್ 2 ಸಿಟಿನಲ್ಲಿ, ದಟ್ ಇಸ್ ಕೊಯಂಬತ್ತೂರಲ್ಲಿ, he bought in modern medical technology. See, Coimbatore is still one of the very important medical tourism places. Okay, Coimbatore is very well known for its medical medical technology ಅಥವಾ one of the best hospitals Coimbatore ಅಲ್ಲಿ ಇದೆ. Medical tourism ಕೂಡ this place is very important.